ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ವಿಜಯದಶಮಿ ಹಬ್ಬ. ಅಂದರೆ ಗಾಡಿ ಪೂಜೆ ಎಲ್ಲ ನಾವು ವಿಜಯದಶಮಿ ಹಬ್ಬ ದಿನ ಮಾಡೋಣ ಅಂದ್ಕೊಂಡಿದ್ವಿ. ಯಾಕಂದರೆ ಆಯುಧ ಪೂಜೆ ದಿನ ನಮಗೆ ಮಾಡೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ಮಾಡಬೇಕಾಗಿತ್ತು ಅಂತ ಹೇಳಿಬಿಟ್ಟು ಮನೆ ಎಲ್ಲ ಕೆಲಸಗಳನ್ನ ಮುಗಿಸಿ, ದೇವ್ರ ಪೂಜೆನೂ ಮುಗಿಸಿ, ತಿಂಡಿ ಎಲ್ಲ ಮಾಡಿಕೊಂಡು ನಾವು ಅತ್ತೆ ಮನೆಗೆ ಹೊರಟ್ವಿ. ಇವತ್ತು ತುಂಬ ಪ್ಲ್ಯಾನ್ಸ್ ಇತ್ತು. ಯಾಕಂದರೆ ಬೆಳಗ್ಗೆ ಫುಲ್ ಆಯುಧ ಪೂಜೆನ ಗಾಡಿ ಪೂಜೆಗಳನ್ನ ಮುಗಿಸಿ ಮಧ್ಯಾಹ್ನಕ್ಕೆ ಅಂದರೆ ಸಂಜೆ ಟೈಮಿಗೆ ಮೂವಿಗೆ ಹೋಗಿ ನೈಟ್ ಡಿನ್ನರ್ಗೂ ಕೂಡ ಹೋಗಬೇಕಾಗಿತ್ತು. ಸೊ ಎಲ್ಲ ಪ್ಲ್ಯಾನ್ಸ್ ಇತ್ತು ಅಂತ ಹೇಳಿ ಅತ್ತೆ ಮನೆಗೆ ಹೋಗಿ ಪೂಜೆಗೆ ಏನೇನು ಬೇಕು ಎಲ್ಲ ಐಟಮ್ಸ್ನ ರೆಡಿ ಮಾಡಿಕೊಂಡೆ. ಅತ್ತೆ ಪೂಜೆ ಮಾಡಿರಲಿಲ್ಲ, ಅತ್ತೆ ದೇವರಿಗೆ ಪೂಜೆ ಮಾಡ್ತಾಯಿದ್ರು. ಪೂಜೆ ಎಲ್ಲ ಮುಗಿಸೆಲ್ಲ ಆದಮೇಲೆ ನಾವು ಪಾರ್ಕಿಂಗಿಗೆ ಹೊರಟ್ವಿ. ಇನ್ನೊಂದು ವಿಷಯ ಏನಂದರೆ, ನಾನು ಅತ್ತೆ ಒಂದೇ ಥರ ಡ್ರೆಸ್ ಹಾಕ್ಕೊಂಡಿದ್ದೀವಿ. ಅತ್ತೆ ಮತ್ತು ನಾನು ಇಬ್ಬರು ಒಂದೇ ಥರ ಡ್ರೆಸ್ ತೊಗೊಂಡಿದ್ವಿ, ಬಟ್ ಹಾಕ್ಕೊಳ್ಳೋಕ್ಕಾಗಿರಲಿಲ್ಲ ತುಂಬ ದಿನಗಳಿಂದ. ಹಾಗಾಗಿ ಈ ಸರಿ ಅತ್ತೆ ನಾವು ಹಿಂಗೋ ಹಬ್ಬನೂ ಇದೆ ಅಲ್ವಾ, ಹಾಕ್ಕೊಳ್ಳೋಣ ಅಂತ ಹೇಳಿ ಹಾಕ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಹಾಗೆ ಗಾಡಿಗಳಿಗೆ ಪೂಜೆ ಮಾಡೋಕ್ಕೆ ಅಂತ ನಾವು ಒಬ್ಬರು ಪೂಜೆ ಮಾಡ್ತಾರಲ್ಲ ಏನಾದ್ರು ಅವ್ರನ್ನೂ ಕೂಡ ಕರೆಸಿದ್ರು. ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಆಸ್ಕ್ ಮಿ ಕ್ವೆಶನ್ ಅಂತ ಹಾಕಿದ್ದೆ. ಅದಕ್ಕೆ ಒಂದಷ್ಟು ಕ್ವೆಶನ್ ಮಾಡಿದ್ದೀರಾ. ಎಲ್ಲ ಕ್ವೆಶನ್ಗೂ ಆನ್ಸರ್ ಮಾಡೋಕ್ಕಾಗದೇ ಇದ್ದರೂ ಕೆಲವೊಂದು ಕ್ವೆಶನ್ಗೆ ಆನ್ಸರ್ ಮಾಡ್ತೀನಿ. ಅದರಲ್ಲಿ ಒಂದೆರಡು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅದೇ ಕ್ವೆಶನ್ ಬಂದಿತ್ತು. ಏನಂದರೆ, ನೀವು ನಿಮ್ಮ ಅತ್ತೆ ಯಾಕೆ ಬೇರೆ ಬೇರೆ ಮನೇಲಿದ್ದೀರಾ? ಇನ್ನೊಂದೆರಡು ಕ್ವೆಶನು. ಆ ಕ್ವೆಶನ್ಸ್ಗೆ ಈ ವಿಡಿಯೋ ಕೊನೆಯಲ್ಲಿ ಆನ್ಸರ್ ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಇನ್ನು ನೆಕ್ಸ್ಟು ಎಲ್ಲರೂ ಗಾಡಿಗಳಿಗೆ ಪೂಜೆನ ಮಾಡ್ತಾಯಿದ್ವಿ. ಎಲ್ಲರೂ ನೀಟಾಗಿ ಪೂಜೆ ಮಾಡಿ ಮತ್ತು ಅದು ಕುಂಬಳಕಾಯಿ ಎಲ್ಲ ಹೊಡೆದು ಎಲ್ಲ ಮಾಡಿದ್ವಿ. ಆ್ಯಂಡ್ ಅಲ್ಲಿ ಎಲ್ಲರೂ ಇಂಡಿವಿಜುವಲಾಗಿ ಪ್ರತಿಯೊಬ್ಬರು ಅವ್ರವ್ರ ಕಪಲ್ಸ್ ಜೊತೆ ಫೋಟೋ ತೊಗೊಳ್ಳೋದು ಅದೆಲ್ಲ ಮಾಡ್ತಾಯಿದ್ವಿ. ಇಲ್ಲಿ ಅತ್ತೆ ಮಾವನ ಫೋಟೋ ತೆಗಿಯುವಾಗ ವೀಡಿಯೋ ಮಾಡುವಾಗ ಫುಲ್ ರೇಗಿಸ್ತಾಯಿದ್ದೆ ನಾನು. ತುಂಬ ಚೆನ್ನಾಗಿತ್ತು. ತುಂಬ ಖುಷಿಯಾಗಿದ್ವಿ ನಾವಂತೂ ಇವತ್ತು. ಆ್ಯಂಡ್ ಇನ್ನು ಮನೆ ಒಳಗಡೆ ಬಂದು ಎಲ್ಲರೂ ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಡಿ ಆಗ್ತಿದ್ದೀವಿ. ಇವತ್ತು ನಾವು ಹೋಗಬೇಕು ಅಂದ್ಕೊಂಡಿರೋ ಮೂವಿ ಬಂದು ಕಾಂತಾರ ಚಾಪ್ಟರ್ 1. ಮುಂಬೈಯಲ್ಲಿ ಕನ್ನಡ ಮೂವಿ ಬಂದರೆ ನಾವು ಮಿಸ್ ಮಾಡೋದೇ ಇಲ್ಲ, ಡೆಫಿನೆಟಾಗಿ ಹೋಗಿ ಬರ್ತೀವಿ. ಸೊ ಹಾಗಾಗಿ ಎಲ್ಲರೂ ರೆಡಿಯಾಗಿ ಹೊರಟ್ವಿ. ಎಲ್ಲರೂ ಕುರ್ತಾಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಎಲ್ಲ ಜೀನ್ಸ್ ಟಾಪ್ ಹಾಕೊಂಡ್ವಿ. ಬಿಕಾಸ್ ಮೂವಿಗೆ ಹೋಗ್ತಾಯಿದ್ವಿ ಅಲ್ವಾ, ಕುರ್ತಾದಲ್ಲೆಲ್ಲ ಕ್ಯಾರಿ ಮಾಡೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಎಲ್ಲರೂ ಚೆನ್ನಾಗಿ ರೆಡಿ ಆದ್ವಿ. ಆ್ಯಂಡ್ ಇನ್ನೊಂದೇನೆಂದರೆ, ಮೂವಿಗೆ ನಮ್ಮ ಚಿಕ್ಕ ಮಾವ ಕೂಡ ಬರೋರು ಇದ್ದರು. ಹಾಗಾಗಿ ಅವರು ಕೂಡ ಅಂದರೆ ಮನೆ ಬಿಲ್ಡಿಂಗ್ ಹತ್ರನೇ ಬಂದರು. ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳಿ ಪಾರ್ಕಿಂಗ್ ಹೋಗಿ ಗಾಡಿನ ತೊಗೊಂಡು ಎಲ್ಲರೂ ಬಂದರು. ಮಾವ, ಅತ್ತೆ ಎಲ್ಲರೂ ಕೂಡ ಹೊರಟ್ವಿ. ಮದುವೆಗೆ ಮುಂಚೆ ಎಲ್ಲ ಇವರೆಲ್ಲ ಫ್ಯಾಮಿಲಿ 1 ಡೇ ಟ್ರಿಪ್ ಆ ಥರ 2 ಡೇ ಟ್ರಿಪ್ ಹೋಗ್ತಿದ್ರಂತೆ. ನನ್ನ ಮದುವೆ ಆದಮೇಲೆ ಟೈಮೇ ಇಲ್ಲ ಎಲ್ರಿಗೂ. ಅಂದರೆ ಎಲ್ಲರೂ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗೋಕ್ಕಾಗಿಲ್ಲ. ನನ್ನ ಅದನ್ನೇ ಹೇಳ್ತಾಯಿದ್ರು, ಅದಕ್ಕೆ ಬಂದಮೇಲೆ ಹೋಗೋಣ ಅಂತ ಹೇಳಿ. ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಎಲ್ಲರೂ ಫ್ಯಾಮಿಲಿ ಎಲ್ಲ ಫುಲ್ ಹೊರಗಡೆ ಹೋದಾಗ. ಸೊ ಎಲ್ಲರೂ ಹೋದ್ವಿ. ಎಲ್ರಿಗೂ ತುಂಬ ಹಸ್ವಾಗ್ಬಿಟ್ಟಿತ್ತು. ಆನ್ ದಿ ವೇ ಹೋಗ್ತಾ ಒಂದು ಚಾಟ್ ಸೆಂಟರಲ್ಲಿ ಒಂದಷ್ಟು ಏನೇನೋ ತಿಂದ್ಕೊಂಡು ಸ್ವಲ್ಪ ಸಮಾಧಾನ ಆಯಿತು ಅಂದ್ಬಿಟ್ಟು ಥಿಯೇಟರ್ಗೆ ಹೋದ್ವಿ. ಮೂವಿನ ನೋಡೋದಕ್ಕೆ ನಾವು ಮೊದಲೇ ಟಿಕೆಟ್ ಎಲ್ಲ ಬುಕ್ ಮಾಡಿದ್ವಿ. ಹಾಗಾಗಿ ಎಲ್ಲ ಸ್ಟ್ರೈಟ್ ಅವೇ ಹೋದ್ವಿ. ಇನ್ನು ಟೈಮ್ ಅಂದರೆ ತುಂಬ ಲೇಟ್ ಏನಾಗಿರಲಿಲ್ಲ, ಕರೆಕ್ಟಾಗಿಯೇ ಹೋದ್ವಿ. ಸೊ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಯ್ ಮಾಡ್ತಾ ಇದ್ದಾರೆ. ಸೊ ಮೂವಿಗೆ ಬಂದ್ವಿ. ಮೂವಿ ಬಗ್ಗೆ ಹೇಳೋದಾದರೆ ತುಂಬ ಚೆನ್ನಾಗಿದೆ ಮೂವಿ ಕಾಂತಾರ ಚಾಪ್ಟರ್ 1. ಆ್ಯಂಡ್ ರಿಷಬ್ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಅಂತೂ ನಿಜವಾಗ್ಲೂ ಮಾತಾಡೋಂಗಿಲ್ಲ. ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ರಿಷಬ್ ಶೆಟ್ಟಿ ಅವರಂದರೆ, ಸೂಪರಾಗಿ ಮಾಡಿದ್ದಾರೆ. ಎಲ್ಲರೂ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ. ಇನ್ನು ಅಲ್ಲಿಂದ ನಾವೆಲ್ಲರೂ ಬಂದಿದ್ದು ಊಟಕ್ಕೆ. ನೈಟ್ ಡಿನ್ನರ್ ಆಲ್ಮೋಸ್ಟ್ 8:30 ಆ ಥರ ಆಗಿತ್ತು ಅಂದ್ಬಿಟ್ಟು ಊಟಕ್ಕೆ ಬಂದ್ವಿ. ಚೆನ್ನಾಗಿ ಊಟ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಊಟ ಹೋಟೆಲಲ್ಲಿ. ಸೊ ಚೆನ್ನಾಗಿ ತಿಂದ್ಕೊಂಡು ಲಾಸ್ಟಿಗೆ ಫೈನಲಾಗಿ ಒಂದು ಐಸ್ ಕ್ರೀಮ್ನ ತಿಂದ್ವಿ. ನಾನು ಐಸ್ ಕ್ರೀಮ್ ಜಾಸ್ತಿ ತಿನ್ನೋದಿಲ್ಲ, ರಾಕೇಶ್ ಅವ್ರ ಜೊತೆ ಸೇರಿ ಇವಾಗ ಸ್ವಲ್ಪ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಇನ್ನು ರಿಟರ್ನ್ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. 9:30 10 ಆ ಥರ ಆಗಿಬಿಟ್ಟಿತ್ತು. ಸೊ ಎಲ್ಲರೂ ಅಂದರೆ ನಮ್ಮ ಮನೆಗಳಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ರಿಗೂ ಬಾಯ್ ಹೇಳ್ತಾ ಇದ್ದೆ. ಎಲ್ರಿಗೂ ಬಾಯ್ ಹೇಳಿ ನಾವು ನಮ್ಮ ಮನೆ ಕಡೆ ಹೊರಟ್ವಿ. ಆ್ಯಂಡ್ ನೀವು ಕೇಳಿರುವಂಥ ಒಂದಷ್ಟು ಕ್ವೆಶನ್ಗೆ ನನ್ನ ಕಡೆಯಿಂದ ಉತ್ತರ. ಕ್ವೆಶನ್ಸಲ್ಲಿ ಒಂದಷ್ಟು ಕ್ವೆಶನ್ನ ಕೇಳಿದ್ರಿ. ಅದಕ್ಕೆ ಒಂದು ಮೇಯ್ನಾಗಿ ಎಲ್ಲರೂ ಕೇಳಿರೋದು ನನ್ನ ಬಗ್ಗೆ, ನಾವು ಅತ್ತೆ ಮಾವನ ಬಗ್ಗೆ ಇದನ್ನೇ ಕೇಳಿದ್ದೀರಾ. ಅದರಲ್ಲಿ ಒಂದು ವಿಷಯ ಏನಂದರೆ, ಜಾಸ್ತಿ ಬಂದಿರೋ ಕ್ವೆಶನ್ ಏನಂದರೆ, ನೀವು ನಿಮ್ಮ ಅತ್ತೆ ಏನಕ್ಕೆ ಬೇರೆ ಬೇರೆ ಮನೇಲಿದ್ದೀರಾ ಅಂತ. ಈ ಪ್ರಶ್ನೆಗೆ ಉತ್ತರ ಹೊಡೋಕ್ಕೂ ಮುಂಚೆ ನಾನು ಈ ಥರ ಇದ್ದೀನಿ ಅಂತ ದಯವಿಟ್ಟು ನನಗೆ ಇವಾಗ ಇದ್ದೀನಿ ಅನ್ಕೋಬೇಡಿ, ಹುಷಾರಿಲ್ಲ ಸ್ವಲ್ಪ. ಸೊ ಹಾಗಾಗಿ ಫೇಸೆಲ್ಲ ಹಿಂಗೆ ಊದಿದ ಥರ ಆಗಿಬಿಟ್ಟಿದೆ. ಯಾಕೆ ಅಂತ ಗೊತ್ತಿಲ್ಲ, ಜಾಸ್ತಿನೇ ಫೇಸ್ ಊದಿದೆ ಅಂತ ಅನಿಸ್ತಾ ಇದೆ. ಓಕೆ, ನಿಮ್ಮ ಪ್ರಶ್ನೆ ನಿಮ್ಗೆ ಅಂದರೆ ಸ್ವಲ್ಪ ಜನ ಕೇಳಿರೋ ಪ್ರಶ್ನೆ ಏನಂದರೆ, ಒಂದು 5 ಜನನೇ ಕೇಳಿದ್ದೀರಾ ಅನಿಸುತ್ತೆ. ಯಾಕೆ ನೀವು ನಿಮ್ಮ ಅತ್ತೆ ಬೇರೆ ಬೇರೆ ಮನೇಲಿದ್ದೀರಾ, ಬೇರೆ ಬೇರೆ
ನಾವೇನು ಜಗಳ ಮಾಡಿಕೊಂಡು ಅಥವಾ ಬೇರೆ ಏನೋ ರೀಸನ್ಸಿಂದ ನಾವು ಬೇರೆ ಬೇರೆ ಮನೆಯೆಲ್ಲ ನಿಮಗೆ ರೆಗ್ಯುಲರ್ ವೀಡಿಯೋಸ್ ನೋಡ್ತಾ ಇದ್ರೆ ನಿಮಗೆ ಗೊತ್ತಿರುತ್ತೆ ನಾವುಗಳೆಲ್ಲ ಎಷ್ಟು ಚೆನ್ನಾಗಿದ್ದೀವಿ ಅಂತ. ತುಂಬ ಸಿಂಪಲ್ ರೀಸನು, ನಾವು ಯಾಕೆ ಬೇರೆ ಬೇರೆ ಮನೇಲಿ ಇದ್ದೀವಿ ಅಂದರೆ ಸ್ಪೇಸ್ ಅಂದರೆ ಜಾಗ ಸಾಲಲ್ಲ ಅಂತ ಅಷ್ಟೇ. ಇನ್ನೊಂದು, ನಾನು ಮದುವೆ ಆಗಿರೋದು ಜಾಯಿಂಟ್ ಫ್ಯಾಮಿಲಿಗೆ. ಸೊ ಮನೇಲಿ ತುಂಬ ಜನ ಇದ್ದೀವಿ, ಮತ್ತು ರೂಮ್ಗಳದ್ದು ಶಾರ್ಟೇಜ್ ಆಗುತ್ತೆ ಅಂತ ಪಕ್ಕದಲ್ಲೇ ಮಾಡ್ಕೊಂಡಿದ್ವಿ. ತುಂಬ ದೂರನೂ ಏನೋ ಹೋಗಿಲ್ಲ ನಾವು, ಅಥವಾ ಪಕ್ಕದಲ್ಲೇ ಮನೆ ಮಾಡ್ಕೊಂಡಿದ್ವಿ. ಮ್ಯಾಕ್ಸಿಮಮ್ ಟೈಮ್ ಅಲ್ಲೇ ಇರ್ತೀವಿ ನಾವು, ನೀವು ನೋಡಿದ್ರೆ ಗೊತ್ತಿರುತ್ತೆ. ಅಷ್ಟೇ ರೀಸನು, ಜಾಗ ಸಾಲಲ್ಲ ಅಂತ ಅವ್ರು ಮನೆ ಮಾಡಿದ್ವಿ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಹತ್ರ ಯಾಕೆ ಮಾಡಿದ್ದೀರಾ, ಅಷ್ಟು ಹತ್ರ ಇದ್ದು ಯಾಕೆ ದೂರ ಇದ್ದೀರಾ ಅಂದರೆ ಅವ್ರ ಜೊತೆ ಹತ್ರ ಇರಬೇಕು, ಬಟ್ ಮನೇಲಿ ಜಾಗ ಸಾಲ್ತಿಲ್ಲ ಅಂತಲೇ ಹತ್ರ ಮನೆ ಮಾಡಿರೋದು. ಸೊ ಇಷ್ಟೇ ರೀಸನು, ಅದು ಬಿಟ್ಟರೆ ಬೇರೆ ಏನಿಲ್ಲ. ಇನ್ನೊಂದು, ನೀವು ಫುಲ್ ಎಲ್ಲರೂ ಮುಂಬೈಲೇ ಇರೋದು ಅಂತ. ಹೌದು, ಮುಂಬೈಲೇ ಇರೋದು. ರಾಕೇಶ್ ಅವರು ಓದಿದ್ದು ಏನಂದರೆ, ನಿಮ್ಮ ಹಸ್ಬೆಂಡ್ ಫುಲ್ ಎಲ್ಲ ಅಲ್ಲೇ ಇದ್ದಿದ್ದ ಅಂತ ಏನೋ ಕ್ವೆಶನ್. ಅವ್ರು ಓದಿದಂದರೆ ಏನೋ LKG UKG ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಸ್ಟಿಲ್ ಅವ್ರದ್ದು ಫುಲ್ ಎಜುಕೇಷನ್ ಮುಗಿದು ಅವ್ರ ವರ್ಕ್ ಎಲ್ಲ ಇಲ್ಲೇ ಮಾಡ್ತಿರೋದೆ. ಅವ್ರು ಕಂಪ್ಲೀಟ್ ಮುಂಬೈಲೇ ಇರೋದು. ಸೊ ಇದು ನಿಮ್ಮ ಪ್ರಶ್ನೆಗೆ ಉತ್ತರ. ಸಾಕು ಅನಿಸುತ್ತೆ ಇಷ್ಟು ಪ್ರಶ್ನೆ. ಆ್ಯಂಡ್ ನಾನು ಯೂಟ್ಯೂಬಲ್ಲೂ ಕೂಡ ಆಸ್ಕ್ ಮಿ ಕ್ವೆಶನ್ ಎಲ್ಲ ಹಾಕ್ತಿರ್ತೀನಿ. ನಿಮ್ಗೆ ಏನಾದ್ರು ಕ್ವೆಶನ್ಸ್ ಇದ್ದರೆ ನೀವು ಅಲ್ಲಿ ಕೇಳ್ಬೋದು, ನಾನು ಅದಕ್ಕೆ ಉತ್ತರನ ನೀಡ್ತೀನಿ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.